ಶಾಸಕರ ಡಿನ್ನರ್ ಮೀಟಿಂಗ್. ಬಿಜೆಪಿ, ಕಾಂಗ್ರೆಸ್ ಹಾಗೆ ಜೆಡಿಎಸ್ ಶಾಸಕರ ಡಿನ್ನರ್ ಮೀಟಿಂಗ್ ನಿನ್ನೆ ರಾತ್ರಿ ಈಗ ಚರ್ಚೆಗೆ ಕಾರಣವಾಗಿದೆ. ರಾಜ್ಯದಲ್ಲಿ ಮೂರು ಪಾರ್ಟಿಗಳ ಶಾಸಕರ ಮೀಟಿಂಗ್ ಟಾಕ್ ಇದೆಲ್ಲವೂ ಈಗ ಚರ್ಚೆಗೆ ಕಾರಣವಾಗಿದೆ. ನಿನ್ನೆ ರಾತ್ರಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಶಾಸಕರ ಸೀಕ್ರೆಟ್ ಸಭೆಯಲ್ಲಿ ಚರ್ಚೆ ಮಾಡಿದ್ದೇನಾಗಾದ್ರೆ ಶಾಸಕರ ಮೀಟಿಂಗ್ನಲ್ಲಿ ಏನೇನು ಚರ್ಚೆ ಆಯಿತು, ಶಾಸಕರ ಡಿನ್ನರ್ ಮೀಟಿಂಗ್ ಬಗ್ಗೆ ಶಾಸಕ ಗಣಿಗ ರವಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಮೂರು ಪಕ್ಷದ ಶಾಸಕರು ನಾವು ಊಟಕ್ಕೆ ಹೋಗಿದ್ದೆವು, ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಚರ್ಚೆ ಆಗಿಲ್ಲ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಸ್ಪಷ್ಟ ಉಲ್ಲೇಖವನ್ನು ಮಾಡಿದ್ದಾರೆ ಅಥವಾ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಮೀಟಿಂಗ್ ಯಾಕಾಗಿ, ಯಾರ್ಯಾರಿದ್ರು, ಏನ್ ಚರ್ಚೆ ಆಯಿತು, ಏನಿದ್ದು ಸುದ್ದಿ, ಇದೆಲ್ಲದರ ಕುರಿತಾಗಿ ಗಣಿಗ ರವಿಕುಮಾರ್ ಮಾನ್ಯ ಕಾಂಗ್ರೆಸ್ ಶಾಸಕರು ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಊಟಕ್ಕೆ ಸೇರೋದು ಸರ್ವೇ ಸಾಮಾನ್ಯ. ನಾವು ಒಂದು ಫಸ್ಟ್ ಟೈಮ್ ಗೆದ್ದಿರುವಂತ ಎಲ್ಲರೂ ಒಂದು 60 ಜನನು ಒಗ್ಗಟ್ಟಾಗಿದ್ದೀವಿ, ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದೀವಿ. ಅದಕ್ಕೆ ಎಲ್ಲರೂ ಸೇರೋದು ಅಸೆಂಬ್ಲಿ ನಡಿಬೇಕಾದ್ರೆ ಆಗ ಒಂದು ಊಟ ಮಾಡೋದು ತಪ್ಪು ಅಂತಂದ್ರೆ ನೆಕ್ಸ್ಟ್ ಸರಿಯಿಂದ ಏನ್ ಮಾಡ್ತೀವಿ ಅಂದ್ರೆ ನಿಮ್ ಕ್ಯಾಮ್ರಾನ ಆಚೆಗೆ ಇಕ್ಸ್ಬಿಟ್ಟು ನಿಮ್ಮನ್ನು ಊಟ ಕರೆದು ಬಿಡ್ತೀವಿ. ಅವಾಗ ನಾವ್ ಏನ್ ಮಾತಾಡೋದು ಏನೋ ನೀವೇ ಕೇಳ್ಕೊಂಡ್ಬಿಡ್ಬೋದಲ್ಲ. 6-7 ಊಟಕ್ಕೆ ಸೇರೋದು ಸರ್ವೇ ಸಾಮಾನ್ಯ. ನಾವು ಒಂದು ಫಸ್ಟ್ ಟೈಮ್ ಗೆದ್ದಿರುವಂತ ಎಲ್ಲರೂ ಒಂದು 60 ಜನನು ಒಗ್ಗಟ್ಟಾಗಿದ್ದೀವಿ, ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದೀವಿ. ಅದಕ್ಕೆ ಎಲ್ಲರೂ ಸೇರೋದು ಅಸೆಂಬ್ಲಿ ನಡಿಬೇಕಾದ್ರೆ ಆಗ ಒಂದು ಊಟ ಮಾಡೋದು ತಪ್ಪು ಅಂತಂದ್ರೆ ನೆಕ್ಸ್ಟ್ ಸರಿಯಿಂದ ಏನ್ ಮಾಡ್ತೀವಿ ಅಂದ್ರೆ ನಿಮ್ ಕ್ಯಾಮ್ರಾನ ಆಚೆಗೆ ಇಕ್ಸ್ಬಿಟ್ಟು ನಿಮ್ಮನ್ನು ಊಟ ಕರೆದು ಬಿಡ್ತೀವಿ. ಅವಾಗ ನಾವ್ ಏನ್ ಮಾತಾಡೋದು ಏನೋ ನೀವೇ ಕೇಳ್ಕೊಂಡ್ಬಿಡ್ಬೋದಲ್ಲ. ಶಾಸಕರ ಡಿನ್ನರ್ ಮೀಟಿಂಗ್. ಬಿಜೆಪಿ, ಕಾಂಗ್ರೆಸ್ ಹಾಗೆ ಜೆಡಿಎಸ್ ಶಾಸಕರ ಡಿನ್ನರ್ ಮೀಟಿಂಗ್ ನಿನ್ನೆ ರಾತ್ರಿ ಈಗ ಚರ್ಚೆಗೆ ಕಾರಣವಾಗಿದೆ. ರಾಜ್ಯದಲ್ಲಿ ಮೂರು ಪಾರ್ಟಿಗಳ ಶಾಸಕರ ಮೀಟಿಂಗ್ ಟಾಕ್ ಇದೆಲ್ಲವೂ ಈಗ ಚರ್ಚೆಗೆ ಕಾರಣವಾಗಿದೆ. ನಿನ್ನೆ ರಾತ್ರಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಶಾಸಕರ ಸೀಕ್ರೆಟ್ ಸಭೆಯಲ್ಲಿ ಚರ್ಚೆ ಮಾಡಿದ್ದೇನಾಗಾದ್ರೆ ಶಾಸಕರ ಮೀಟಿಂಗ್ನಲ್ಲಿ ಏನೇನು ಚರ್ಚೆ ಆಯಿತು, ಶಾಸಕರ ಡಿನ್ನರ್ ಮೀಟಿಂಗ್ ಬಗ್ಗೆ ಶಾಸಕ ಗಣಿಗ ರವಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಮೂರು ಪಕ್ಷದ ಶಾಸಕರು ನಾವು ಊಟಕ್ಕೆ ಹೋಗಿದ್ದೆವು, ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಚರ್ಚೆ ಆಗಿಲ್ಲ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಸ್ಪಷ್ಟ ಉಲ್ಲೇಖವನ್ನು ಮಾಡಿದ್ದಾರೆ ಅಥವಾ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಮೀಟಿಂಗ್ ಯಾಕಾಗಿ, ಯಾರ್ಯಾರಿದ್ರು, ಏನ್ ಚರ್ಚೆ ಆಯಿತು, ಏನಿದ್ದು ಸುದ್ದಿ, ಇದೆಲ್ಲದರ ಕುರಿತಾಗಿ ಗಣಿಗ ರವಿಕುಮಾರ್ ಮಾನ್ಯ ಕಾಂಗ್ರೆಸ್ ಶಾಸಕರು ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಊಟಕ್ಕೆ ಸೇರೋದು ಸರ್ವೇ ಸಾಮಾನ್ಯ. ನಾವು ಒಂದು ಫಸ್ಟ್ ಟೈಮ್ ಗೆದ್ದಿರುವಂತ ಎಲ್ಲರೂ ಒಂದು 60 ಜನನು ಒಗ್ಗಟ್ಟಾಗಿದ್ದೀವಿ, ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದೀವಿ. ಅದಕ್ಕೆ ಎಲ್ಲರೂ ಸೇರೋದು ಅಸೆಂಬ್ಲಿ ನಡಿಬೇಕಾದ್ರೆ ಆಗ ಒಂದು ಊಟ ಮಾಡೋದು ತಪ್ಪು ಅಂತಂದ್ರೆ ನೆಕ್ಸ್ಟ್ ಸರಿಯಿಂದ ಏನ್ ಮಾಡ್ತೀವಿ ಅಂದ್ರೆ ನಿಮ್ ಕ್ಯಾಮ್ರಾನ ಆಚೆಗೆ ಇಕ್ಸ್ಬಿಟ್ಟು ನಿಮ್ಮನ್ನು ಊಟ ಕರೆದು ಬಿಡ್ತೀವಿ. ಅವಾಗ ನಾವ್ ಏನ್ ಮಾತಾಡೋದು ಏನೋ ನೀವೇ ಕೇಳ್ಕೊಂಡ್ಬಿಡ್ಬೋದಲ್ಲ. 6-7 ಊಟಕ್ಕೆ ಸೇರೋದು ಸರ್ವೇ ಸಾಮಾನ್ಯ. ನಾವು ಒಂದು ಫಸ್ಟ್ ಟೈಮ್ ಗೆದ್ದಿರುವಂತ ಎಲ್ಲರೂ ಒಂದು 60 ಜನನು ಒಗ್ಗಟ್ಟಾಗಿದ್ದೀವಿ, ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದೀವಿ. ಅದಕ್ಕೆ ಎಲ್ಲರೂ ಸೇರೋದು ಅಸೆಂಬ್ಲಿ ನಡಿಬೇಕಾದ್ರೆ ಆಗ ಒಂದು ಊಟ ಮಾಡೋದು ತಪ್ಪು ಅಂತಂದ್ರೆ ನೆಕ್ಸ್ಟ್ ಸರಿಯಿಂದ ಏನ್ ಮಾಡ್ತೀವಿ ಅಂದ್ರೆ ನಿಮ್ ಕ್ಯಾಮ್ರಾನ ಆಚೆಗೆ ಇಕ್ಸ್ಬಿಟ್ಟು ನಿಮ್ಮನ್ನು ಊಟ ಕರೆದು ಬಿಡ್ತೀವಿ. ಅವಾಗ ನಾವ್ ಏನ್ ಮಾತಾಡೋದು ಏನೋ ನೀವೇ ಕೇಳ್ಕೊಂಡ್ಬಿಡ್ಬೋದಲ್ಲ. ಶಾಸಕರ ಡಿನ್ನರ್ ಮೀಟಿಂಗ್. ಬಿಜೆಪಿ, ಕಾಂಗ್ರೆಸ್ ಹಾಗೆ ಜೆಡಿಎಸ್ ಶಾಸಕರ ಡಿನ್ನರ್ ಮೀಟಿಂಗ್ ನಿನ್ನೆ ರಾತ್ರಿ ಈಗ ಚರ್ಚೆಗೆ ಕಾರಣವಾಗಿದೆ. ರಾಜ್ಯದಲ್ಲಿ ಮೂರು ಪಾರ್ಟಿಗಳ ಶಾಸಕರ ಮೀಟಿಂಗ್ ಟಾಕ್ ಇದೆಲ್ಲವೂ ಈಗ ಚರ್ಚೆಗೆ ಕಾರಣವಾಗಿದೆ. ನಿನ್ನೆ ರಾತ್ರಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಶಾಸಕರ ಸೀಕ್ರೆಟ್ ಸಭೆಯಲ್ಲಿ ಚರ್ಚೆ ಮಾಡಿದ್ದೇನಾಗಾದ್ರೆ ಶಾಸಕರ ಮೀಟಿಂಗ್ನಲ್ಲಿ ಏನೇನು ಚರ್ಚೆ ಆಯಿತು, ಶಾಸಕರ ಡಿನ್ನರ್ ಮೀಟಿಂಗ್ ಬಗ್ಗೆ ಶಾಸಕ ಗಣಿಗ ರವಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಮೂರು ಪಕ್ಷದ ಶಾಸಕರು ನಾವು ಊಟಕ್ಕೆ ಹೋಗಿದ್ದೆವು, ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಚರ್ಚೆ ಆಗಿಲ್ಲ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಸ್ಪಷ್ಟ ಉಲ್ಲೇಖವನ್ನು ಮಾಡಿದ್ದಾರೆ ಅಥವಾ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಮೀಟಿಂಗ್ ಯಾಕಾಗಿ, ಯಾರ್ಯಾರಿದ್ರು, ಏನ್ ಚರ್ಚೆ ಆಯಿತು, ಏನಿದ್ದು ಸುದ್ದಿ, ಇದೆಲ್ಲದರ ಕುರಿತಾಗಿ ಗಣಿಗ ರವಿಕುಮಾರ್ ಮಾನ್ಯ ಕಾಂಗ್ರೆಸ್ ಶಾಸಕರು ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಊಟಕ್ಕೆ ಸೇರೋದು ಸರ್ವೇ ಸಾಮಾನ್ಯ. ನಾವು ಒಂದು ಫಸ್ಟ್ ಟೈಮ್ ಗೆದ್ದಿರುವಂತ ಎಲ್ಲರೂ ಒಂದು 60 ಜನನು ಒಗ್ಗಟ್ಟಾಗಿದ್ದೀವಿ, ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದೀವಿ. ಅದಕ್ಕೆ ಎಲ್ಲರೂ ಸೇರೋದು ಅಸೆಂಬ್ಲಿ ನಡಿಬೇಕಾದ್ರೆ ಆಗ ಒಂದು ಊಟ ಮಾಡೋದು ತಪ್ಪು ಅಂತಂದ್ರೆ ನೆಕ್ಸ್ಟ್ ಸರಿಯಿಂದ ಏನ್ ಮಾಡ್ತೀವಿ ಅಂದ್ರೆ ನಿಮ್ ಕ್ಯಾಮ್ರಾನ ಆಚೆಗೆ ಇಕ್ಸ್ಬಿಟ್ಟು ನಿಮ್ಮನ್ನು ಊಟ ಕರೆದು ಬಿಡ್ತೀವಿ. ಅವಾಗ ನಾವ್ ಏನ್ ಮಾತಾಡೋದು ಏನೋ ನೀವೇ ಕೇಳ್ಕೊಂಡ್ಬಿಡ್ಬೋದಲ್ಲ. 6-7 ಊಟಕ್ಕೆ ಸೇರೋದು ಸರ್ವೇ ಸಾಮಾನ್ಯ.
ನಾವು ಒಂದು ಫಸ್ಟ್ ಟೈಮ್ ಗೆದ್ದಿರುವಂತ ಎಲ್ಲರೂ ಒಂದು 60 ಜನನು ಒಗ್ಗಟ್ಟಾಗಿದ್ದೀವಿ. ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದೀವಿ. ಅದಕ್ಕೆ ಎಲ್ಲರೂ ಸೇರೋದು ಅಸೆಂಬ್ಲಿ ನಡಿಬೇಕಾದ್ರೆ ಆಗ ಒಂದು ಊಟ ಮಾಡೋದು ತಪ್ಪು ಅಂತಂದ್ರೆ ನೆಕ್ಸ್ಟ್ ಸರಿಯಿಂದ ಏನ್ ಮಾಡ್ತೀವಿ ಅಂದ್ರೆ ನಿಮ್ ಕ್ಯಾಮ್ರಾನ ಆಚೆಗೆ ಇಕ್ಸ್ಬಿಟ್ಟು ನಿಮ್ಮನ್ನು ಊಟ ಕರೆದು ಬಿಡ್ತೀವಿ. ಅವಾಗ ನಾವ್ ಏನ್ ಮಾತಾಡೋದು ಏನೋ ನೀವೇ ಕೇಳ್ಕೊಂಡ್ಬಿಡ್ಬೋದಲ್ಲ. ಶಾಸಕರ ಡಿನ್ನರ್ ಮೀಟಿಂಗ್, ಬಿಜೆಪಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಶಾಸಕರ ಡಿನ್ನರ್ ಮೀಟಿಂಗ್ ನಿನ್ನೆ ರಾತ್ರಿ ಈಗ ಚರ್ಚೆಗೆ ಕಾರಣವಾಗಿದೆ. ರಾಜ್ಯದಲ್ಲಿ 3 ಪಾರ್ಟಿಗಳ ಶಾಸಕರ ಮೀಟಿಂಗ್ ಟಾಕ್ ಇದೆಲ್ಲವೂ ಈಗ ಚರ್ಚೆಗೆ ಕಾರಣವಾಗಿದೆ. ನಿನ್ನೆ ರಾತ್ರಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಸೀಕ್ರೆಟ್ ಸಭೆಯಲ್ಲಿ ಚರ್ಚೆ ಮಾಡಿದ್ದೇನಾಗಾದ್ರೆ ಶಾಸಕರ ಮೀಟಿಂಗ್ನಲ್ಲಿ ಏನೇನು ಚರ್ಚೆ ಆಯಿತು, ಶಾಸಕರ ಡಿನ್ನರ್ ಮೀಟಿಂಗ್ ಬಗ್ಗೆ ಶಾಸಕ ಗಣಿಗ ರವಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ 3 ಪಕ್ಷದ ಶಾಸಕರು ನಾವು ಊಟಕ್ಕೆ ಹೋಗಿದ್ದೆವು, ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಚರ್ಚೆ ಆಗಿಲ್ಲ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಸ್ಪಷ್ಟ ಉಲ್ಲೇಖವನ್ನು ಮಾಡಿದ್ದಾರೆ ಅಥವಾ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಮೀಟಿಂಗ್ ಯಾಕಾಗಿ, ಯಾರ್ಯಾರಿದ್ರು, ಏನ್ ಚರ್ಚೆ ಆಯಿತು, ಏನಿದ್ದು ಸುದ್ದಿ, ಇದೆಲ್ಲದರ ಕುರಿತಾಗಿ ಗಣಿಗ ರವಿಕುಮಾರ್ ಮಾನ್ಯ ಕಾಂಗ್ರೆಸ್ ಶಾಸಕರು ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಊಟಕ್ಕೆ ಸೇರೋದು ಸರ್ವೇ ಸಾಮಾನ್ಯ. ನಾವು ಒಂದು ಫಸ್ಟ್ ಟೈಮ್ ಗೆದ್ದಿರುವಂತ ಎಲ್ಲರೂ ಒಂದು 60 ಜನನು ಒಗ್ಗಟ್ಟಾಗಿದ್ದೀವಿ. ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದೀವಿ. ಅದಕ್ಕೆ ಎಲ್ಲರೂ ಸೇರೋದು ಅಸೆಂಬ್ಲಿ ನಡಿಬೇಕಾದ್ರೆ ಆಗ ಒಂದು ಊಟ ಮಾಡೋದು ತಪ್ಪು ಅಂತಂದ್ರೆ ನೆಕ್ಸ್ಟ್ ಸರಿಯಿಂದ ಏನ್ ಮಾಡ್ತೀವಿ ಅಂದ್ರೆ ನಿಮ್ ಕ್ಯಾಮ್ರಾನ ಆಚೆಗೆ ಇಕ್ಸ್ಬಿಟ್ಟು ನಿಮ್ಮನ್ನು ಊಟ ಕರೆದು ಬಿಡ್ತೀವಿ. ಅವಾಗ ನಾವ್ ಏನ್ ಮಾತಾಡೋದು ಏನೋ ನೀವೇ ಕೇಳ್ಕೊಂಡ್ಬಿಡ್ಬೋದಲ್ಲ. 6-7 ಊಟಕ್ಕೆ ಸೇರೋದು ಸರ್ವೇ ಸಾಮಾನ್ಯ. ನಾವು ಒಂದು ಫಸ್ಟ್ ಟೈಮ್ ಗೆದ್ದಿರುವಂತ ಎಲ್ಲರೂ ಒಂದು 60 ಜನನು ಒಗ್ಗಟ್ಟಾಗಿದ್ದೀವಿ. ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದೀವಿ. ಅದಕ್ಕೆ ಎಲ್ಲರೂ ಸೇರೋದು ಅಸೆಂಬ್ಲಿ ನಡಿಬೇಕಾದ್ರೆ ಆಗ ಒಂದು ಊಟ ಮಾಡೋದು ತಪ್ಪು ಅಂತಂದ್ರೆ ನೆಕ್ಸ್ಟ್ ಸರಿಯಿಂದ ಏನ್ ಮಾಡ್ತೀವಿ ಅಂದ್ರೆ ನಿಮ್ ಕ್ಯಾಮ್ರಾನ ಆಚೆಗೆ ಇಕ್ಸ್ಬಿಟ್ಟು ನಿಮ್ಮನ್ನು ಊಟ ಕರೆದು ಬಿಡ್ತೀವಿ. ಅವಾಗ ನಾವ್ ಏನ್ ಮಾತಾಡೋದು ಏನೋ ನೀವೇ ಕೇಳ್ಕೊಂಡ್ಬಿಡ್ಬೋದಲ್ಲ. ಏನ್ ಪ್ರಾಬ್ಲಮ್ ಇಲ್ಲ, ಏರಿಯಾದಲ್ಲಿ ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು, ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ ಎಲ್ ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀವು ಭಾರಿ ಐಟ್ ಆದ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರ ಅಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.